ಜೀವನ ಅಂದ್ರೆ ಕೇವಲ ಕೆಲಸ, ಹೊಣೆಗಾರಿಕೆ ಮತ್ತು ದಿನಚರಿ ಮಾತ್ರ ಅಲ್ಲ. ಕೆಲವೊಮ್ಮೆ ನಮ್ಮ ಬದುಕಿನ ಅರ್ಥವನ್ನು ವಿಸ್ತರಿಸಲು, ನಮ್ಮ ಚಿಂತನೆಗೆ ಹೊಸ ದಿಕ್ಕು ಕೊಡಲು ಕೆಲವು ಸ್ಥಳಗಳನ್ನು ನೋಡಬೇಕು. ಅವು ಪ್ರವಾಸ ಸ್ಥಳಗಳು ಮಾತ್ರ ಅಲ್ಲ, ಅವು ಅನುಭವಗಳು. ಇಂದು 5 ನಿಮಿಷಗಳ ಕ್ಲಿಯರೆನ್ಸ್ನಲ್ಲಿ ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾದ 10 ವಿಶೇಷ ಸ್ಥಳಗಳ ಬಗ್ಗೆ ಮಾತಾಡೋಣ. ಮೊದಲನೆಯದು ಹಿಮಾಲಯ. ಹಿಮಾಲಯ ಪರ್ವತಗಳು ಕೇವಲ ಎತ್ತರದ ಪರ್ವತಗಳು ಅಲ್ಲ. ಇಲ್ಲಿ ನಿಂತಾಗ ನಮ್ಮ ಜೀವನದ ಸಮಸ್ಯೆಗಳು ಎಷ್ಟು ಚಿಕ್ಕದಾಗಿವೆ ಅನ್ನೋದು ಅರ್ಥವಾಗುತ್ತದೆ. ಮೌನ, ಗಾಳಿ ಮತ್ತು ಆಕಾಶ ಮನಸ್ಸಿಗೆ ಶಾಂತಿ ಕೊಡುತ್ತವೆ ಮತ್ತು ವಿನಮ್ರತೆ ಕಲಿಸುತ್ತವೆ. ಎರಡನೆಯದು ವಾರಾಣಸಿ. ಇಲ್ಲಿ ಜೀವನ ಮತ್ತು ಮರಣ ಎರಡೂ ಒಂದೇ ದಾರಿಯಲ್ಲಿ ಸಾಗುತ್ತವೆ. ಗಂಗಾ ನದಿಯ ತೀರದಲ್ಲಿ ನಿಂತಾಗ ಜೀವನ ತಾತ್ಕಾಲಿಕ ಅನ್ನೋ ಸತ್ಯ ತುಂಬಾ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಮತ್ತು ಒಳಗಿನಿಂದ ಯೋಚಿಸಲು ಪ್ರೇರಣೆ ಕೊಡುತ್ತದೆ. ಮೂರನೆಯದು ತಾಜ್ ಮಹಲ್. ಇದು ಕೇವಲ ಸೌಂದರ್ಯದ ಕಟ್ಟಡ ಅಲ್ಲ, ಪ್ರೇಮ, ತ್ಯಾಗ ಮತ್ತು ನೆನಪಿನ ಸಂಕೇತ. ಮಾತಿಲ್ಲದೆ ಭಾವನೆ ಹೇಳಬಹುದು ಅನ್ನೋದನ್ನು ಇದು ನಮಗೆ ತೋರಿಸುತ್ತದೆ. ನಾಲ್ಕನೆಯದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಇಲ್ಲಿ ಸಮಯ ನಿಧಾನವಾಗಿ ಸಾಗುತ್ತದೆ. ಸಮುದ್ರದ ಶಬ್ದ, ನೀಲಿ ಆಕಾಶ ಮತ್ತು ಶುದ್ಧ ವಾತಾವರಣ ಬದುಕು ನಿಧಾನವಾಗಿರಬೇಕು ಅನ್ನೋ ಪಾಠ ಕಲಿಸುತ್ತವೆ. ಐದನೆಯದು ಪ್ಯಾರಿಸ್. ಪ್ಯಾರಿಸ್ ಒಂದು ನಗರ ಮಾತ್ರ ಅಲ್ಲ, ಬದುಕನ್ನು ಆನಂದಿಸುವ ಕಲೆಯನ್ನು ಕಲಿಸುವ ಸ್ಥಳ. ಕಲೆ, ಸಂಸ್ಕೃತಿ ಮತ್ತು ಮಾನವ ಸಂಬಂಧಗಳ ಮೌಲ್ಯ ಇಲ್ಲಿ ಹೆಚ್ಚು ಅರ್ಥವಾಗುತ್ತದೆ. ಆರನೆಯದು ನ್ಯೂಯಾರ್ಕ್ ಸಿಟಿ. ಇದು ಕನಸುಗಳ ನಗರ. ಇಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಹೋರಾಟದಲ್ಲಿದ್ದಾರೆ. ಶ್ರಮ ಮತ್ತು ನಿರಂತರ ಪ್ರಯತ್ನ ಇದ್ದರೆ ಕನಸುಗಳು ಸಾಧ್ಯ ಅನ್ನೋ ನಂಬಿಕೆ ಇಲ್ಲಿ ಹುಟ್ಟುತ್ತದೆ. ಏಳನೆಯದು ಗ್ರೇಟ್ ವಾಲ್ ಆಫ್ ಚೈನಾ. ತಂತ್ರಜ್ಞಾನ ಇಲ್ಲದ ಕಾಲದಲ್ಲೇ ಮಾನವರು ಇಷ್ಟು ದೊಡ್ಡ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಮಾನವ ಶ್ರಮ, ಧೈರ್ಯ ಮತ್ತು ಸಹನಶೀಲತೆಯನ್ನು ತೋರಿಸುತ್ತದೆ. ಎಂಟನೆಯದು ಮೆಕ್ಕಾ. ಭಕ್ತಿ ಮತ್ತು ಶಿಸ್ತು ಒಂದಾಗುವ ಸ್ಥಳ. ನಂಬಿಕೆ ವ್ಯಕ್ತಿಗೆ ಎಷ್ಟು ಬಲ ಕೊಡಬಲ್ಲದು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಒಂಬತ್ತನೆಯದು ಮಾಚು ಪಿಚ್ಚು. ಪ್ರಕೃತಿಯೊಂದಿಗೆ ಸಮತೋಲನದಲ್ಲಿ ಬದುಕಿದ ಮಾನವರ ಜ್ಞಾನವನ್ನು ಇದು ತೋರಿಸುತ್ತದೆ. ಇಂದಿಗೂ ಪ್ರಕೃತಿಯನ್ನು ಗೌರವಿಸುವ ಪಾಠ ಇಲ್ಲಿ ಸಿಗುತ್ತದೆ. ಹತ್ತನೆಯದು ಲಡಾಖ್. ಕಠಿಣ ಪರಿಸ್ಥಿತಿಯಲ್ಲೂ ಶಾಂತವಾಗಿ ಬದುಕುವ ಕಲೆಯನ್ನು ಇದು ಕಲಿಸುತ್ತದೆ. ಕಡಿಮೆ ಸಂಪನ್ಮೂಲಗಳಲ್ಲೇ ಸಂತೋಷ ಕಂಡುಕೊಳ್ಳಬಹುದು ಅನ್ನೋದಕ್ಕೆ ಲಡಾಖ್ ಜೀವಂತ ಉದಾಹರಣೆ. ಈ ಸ್ಥಳಗಳನ್ನು ನೋಡೋದು ಲಕ್ಸುರಿ ಅಲ್ಲ, ಇವು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವ ಅನುಭವಗಳು. ಪ್ರಯಾಣ ಅಂದ್ರೆ ದೂರ ಹೋಗೋದು ಅಲ್ಲ, ನಮ್ಮೊಳಗೆ ಹೊಸ ಅರ್ಥವನ್ನು ತರುವುದು. ಇದು 5 ನಿಮಿಷಗಳಲ್ಲಿ ಒಂದು ಹೊಸ ದೃಷ್ಟಿ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅನ್ನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾವು ಪ್ರತಿದಿನ ಕೇವಲ 5 ನಿಮಿಷಗಳಲ್ಲಿ ವಿಷಯದ ಅರ್ಥವನ್ನು ಸ್ಪಷ್ಟವಾಗಿ ತಲುಪಿಸುವ ಪ್ರಯತ್ನ ಮಾಡುತ್ತೇವೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಸ್ಪಷ್ಟತೆ, ಇದೇ 5 ನಿಮಿಷಗಳಲ್ಲಿ. ಮತ್ತೆ ಭೇಟಿಯಾಗೋಣ.